ಪ್ರೈಸ್ ದ ಲಾರ್ಡ್. ಈ ದಿನದ ದೇವ ಸಂದೇಶ ಯೆಶಾಯನು ಬರೆದಂಥ ಪ್ರವಾದನೆಯ ಗ್ರಂಥದಲ್ಲಿ 45ನೇ ಅಧ್ಯಾಯದಲ್ಲಿ 3ನೇ ವಚನ. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಗಳನ್ನು ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಪೇಕ್ಷೆಯನ್ನು ನಿನಗೆ ಕೊಡುವೆನು. ಹಲ್ಲೆಲೂಯಾ. ಇವತ್ತು ದೇವರು ನಮಗೊಂದು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯ ದೇವ ಜನರೇ. ಏನಂತಂದರೆ ನಿನ್ನ ಹೆಸರಿಡಿದು ಕೂಗ್ತಾ ಇದ್ದಾರೆ. ಇಷ್ಟು ದಿನ ನಾವಿದ್ವಿ, ದೇವ್ರನ್ನ ಆರಾಧಿಸ್ತೀವಿ, ದೇವ್ರನ್ನ ಸ್ತುತಿಸ್ತಾ ಇದ್ವಿ, ದೇವ್ರನ್ನ ನಾವು ಅಪ್ಪ ತಂದೆ ಅಂತ ಕೂಗ್ತಾ ಇದ್ವಿ. ಬಟ್ ದೇವರು ಇವತ್ತು ಯಾರೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಸೋತು ಹೋಗಿ ಯಾರೆಲ್ಲ ನನ್ನ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರಾ, ನನಗೆ ಉತ್ತರ ಬರುತ್ತಾ, ನನ್ನ ಕಷ್ಟದಲ್ಲೇ ಇದ್ದೀನಲ್ಲ, ಹಣಕಾಸಿನ ಕೊರತೆ, ಸಾಲ, ಹೌದು ಸಾಲಗಳಾಗ್ತಾ ಇದೆ, ನಾನು ಏನಾದರೂ ಇನ್ವೆಸ್ಟ್ ಮಾಡಿದ್ರು ದುಡ್ಡುಗಳು ಹೋಗ್ತಾ ಇದೆ, ನಷ್ಟಗಳು ಆಗ್ತಾ ಇದೆ, ಕಣ್ಣೀರುಗಳು ಆಗ್ತಾ ಇದೆ, ಅವಮಾನಕ್ಕೆ ಒಳಗಾಗಿದ್ದೀನಿ ಅಂತ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ, ವೇದನೆ ಪಡ್ತಾ ಕಣ್ಣೀರು ಇರ್ತಾ ಇದ್ದಾರೆ, ದೇವ್ರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ದೇವ್ರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ಹೆಸರಿದು ನಾನು ಕೂಗ್ತಾ ಇದ್ದೀನಿ. ಇಷ್ಟು ದಿನ ಹಣಕಾಸಿನ ಕೊರತೆಯಿಂದ, ಬಡತನದಿಂದ ಕುಗ್ಗಿ ಹೋಗಿ ಕೊರತೆ ಉಳ್ಳವರಾಗಿ, ದೀನರಾಗಿ, ದರಿದ್ರರಾಗಿ, ದೇವರೇ ನಾನು ಯಾವುದ್ರಲ್ಲಿ ಕೈ ಇಟ್ಟರು ಅದು ವೃತ್ತಿ ಆಗ್ತಾ ಇಲ್ಲ, ಯಾವುದ್ರಲ್ಲಿ ಕೈ ಇಟ್ಟರು ಅದು ಆಶೀರ್ವಾದವಾಗಿ ಆಗ್ತಾ ಇಲ್ಲ, ಹಣಗಳನ್ನ ಕಳ್ಕೊತಾ ಇದ್ದೀನಿ, ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದೀನಿ, ಸ್ವಾಮಿ ನಾನು ನಿರಾಶಳಾಗಿ ನನಗೆ ಸಹಾಯ ಮಾಡುವಂಥ ಕೂಗಿದಂಥ ನಿಮ್ಮ ಕೂಗು ಪರಲೋಕವನ್ನು ಮುಟ್ಟಿದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಕತ್ತಲೆಯಲ್ಲಿ ಬಚ್ಚಿಟ್ಟಿದ್ದ ನಿಧಿ ನಿಪೇಕ್ಷೆಗಳನ್ನು ನಾನು ಕೊಡ್ತೇನೆ. ಹಲ್ಲೆಲೂಯಾ. ಇಷ್ಟು ದಿನ ದೇವರು ನಿಮಗಾಗಿ ಇಟ್ಟಂಥ ಆಶೀರ್ವಾದವನ್ನು ಯಾವುದೋ ಒಂದು ವಿಧದಲ್ಲಿ ಶತ್ರುವಾದ ಶೈತಾನ ಕದ್ಕೊಂಡು ಹೋಗ್ಬಿಟ್ಟಿದ್ದ. ಆದರೆ ದೇವರು ಇವತ್ತು ನಿಮಗೊಂದು ವಾಗ್ದಾನ ಕೊಡ್ತಾ ಇದ್ದಾರೆ, ಅವನ ಕೈಯಿಂದ ಬಿಡಿಸಿ ಆ ಕತ್ತಲೆಯಲ್ಲಿ ಇದ್ದಂಥ ನಿಧಿ ನಿಪೇಕ್ಷೆಗಳನ್ನು ಅಬ್ರಾಹಮನ ಸಂತತಿಯಾದ ನಿಮಗೆ ದೇವರು ಕೊಡಲಿಕ್ಕಿದ್ದಾರೆ. ಇವತ್ತು ನಿಮ್ಮ ಪ್ರಾರ್ಥನೆಯ ಕೇಳಿ ದೇವರು ಉತ್ತರ ಕೊಡಲಿಕ್ಕಿದ್ದಾರೆ ಪ್ರಿಯ ದೇವ ಜನರೇ. ಹೌದು, ಅಂಥ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದ್ದೀರೋ, ಒಂದು ಕ್ಷಣ ಹಣಕಾಸಿನ ಕೊರತೆ, ಬಡತನ, ಕಣ್ಣೀರು, ದುಃಖ, ನಿರಾಶೆ, ಕೊರತೆಗಳೇ ಕಾಣ್ತಾ ಇರೋರು, ನಾವು ಕಣ್ಗಳ ಮುಚ್ಚೋಣ ಈ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ ಕೂಡ ಇವತ್ತು ದೇವರ ಆಶೀರ್ವಾದ ಬರಲಿ ಎಂಬುದಾಗಿ ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ವಾಮಿ, ಯಾರೆಲ್ಲ ಕರ್ತನೆ ಈ ವಿಡಿಯೋ ನೋಡ್ತಾ ಇದ್ದಾರೋ ಕರ್ತನೆ, ಮುರಿದ ಮನಸ್ಸುಳ್ಳವರಾಗಿ ಕಷ್ಟದಲ್ಲಿ ಕರ್ತನೆ ಅಪ್ಪ, ಹಣಕಾಸಿನ ಆಶೀರ್ವಾದವನ್ನು ನಾನು ಕಾಣ್ತಾ ಇಲ್ಲ, ನನ್ನ ಕೈಯಲ್ಲಿರೋದೆಲ್ಲ ಕಳ್ಕೊತಾ ಇದ್ದೀನಿ, ನಾನು ದೀನದರಿದ್ರರಾಗಿ ಜೀವಿಸ್ತಾ ಇದ್ದೀನಿ, ನನಗೊಂದು ಬಿಡುಗಡೆ ಇಲ್ಲವ ಅಂತ ಕಣ್ಣೀರಿಟ್ಟಂತ ಎಷ್ಟೋ ಸಹೋದರ ಕೂಗು, ಎಷ್ಟೋ ಸಹೋದರಿಯರ ಕೂಗು ಸ್ವಾಮಿ, ಇವತ್ತು ನಿನ್ನ ಪರಲೋಕವನ್ನು ಮುಟ್ಟಿ ಅಪ್ಪ ನೀನು ಹೆಸರಿಡಿದು ಕರೀತಾ ಇರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜ, ನಿನ್ನ ಪರಲೋಕದ ಹಸ್ತ ಈ ಪ್ರತಿಯೊಂದು ಸಹೋದರ ಸಹೋದರಿಯರ ಜೀವಿತದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಕರ್ತನೆ ಸ್ವಾಮಿ. ಅವರ ಕಣ್ಣೀರೆಲ್ಲ ಒರೆಸಲ್ಪಡಲಿ, ಅವರ ಹಣಕಾಸನ್ನು ತಿನ್ನುವಂಥ ನುಂಗುವಂಥ ಎಲ್ಲ ಹುಳಗಳು, ಎಲ್ಲ ಸರ್ಪ ಜಾತಿಯ ಕಾರ್ಯಗಳ ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೀನಿ ರಾಜ ಕರ್ತನೆ. ಇವತ್ತು ಅವರ ಫೈನಾನ್ಷಿಯಲ್ ಡೋರ್ಗಳು ಯೇಸು ಕ್ರಿಸ್ತ ನಾಮದಲ್ಲಿ ತೆರೆಯಲ್ಪಡಲಿ ರಾಜ. ಇಷ್ಟು ದಿನ ಅವರಿಗಿದಂಥ ಎಲ್ಲ ಕುಂದು ಕೊರತೆಗಳು, ಕಷ್ಟ, ಕಣ್ಣೀರುಗಳು ಯೇಸು ಕ್ರಿಸ್ತ ನಾಮದಲ್ಲಿ ತೆಗೆದಾಕಲ್ಪಡ್ಲಿಕ್ಕೆ ಕರ್ತನೆ ಸ್ವಾಮಿ. ಯೆಶಾಯ 60:20 ಹೇಳಿದ ಪ್ರಕಾರ ನಿನ್ನ ಕಷ್ಟದ ದಿನಗಳು, ನಿನ್ನ ದುಃಖದ ದಿನಗಳು ಮುಗಿದು ಹೋಗಿದೆ ಎಂಬುದಾಗಿ ಸ್ವಾಮಿ. ಇವತ್ತು ಇವರ ಜೀವಿತದಲ್ಲಿ ಕರ್ತನೆ ಹಣಕಾಸಿನ ಕೊರತೆಗಳು ಮುಗಿದು ಹೋಗಿ ನಿನ್ನ ಪರಲೋಕದ ಐಶ್ವರ್ಯವು, ಪರಲೋಕದ ಸ್ವರವು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ಕರ್ತನೆ ವಾಕ್ಯದ ಪ್ರಕಾರ ಬಿಡುಗಡೆ ಆಗ್ಲಿಕ್ಕೆ ಕರ್ತನೆ ಸ್ವಾಮಿ. ಕತ್ತೆಯಲ್ಲಿ ಬಚ್ಚಿಟ್ಟಿನ ನಿಧಿ ನಿಪೇಕ್ಷೆಗಳು ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಪ್ರತಿಯೊಬ್ಬರಿಗೂ ಬಿಡುಗಡೆ ಮಾಡ್ತಾ ಇದ್ದೀನಿ ಕರ್ತನೆ. ಇವತ್ತೇ ಅವರ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬದಲಾಗ್ಲಿಕ್ಕೆ ಕರ್ತನೆ ಸ್ವಾಮಿ ರಾಜ. ಹೌದು ಪ್ರಿಯ ದೇವ ಜನರೇ, ಇವತ್ತು ಅನೇಕ ಸಮಸ್ಯೆಯಲ್ಲಿ ವೇದನೆ ಪಡ್ತಾ ಇದ್ದೀರಾ. ದೇವರೇ ನನ್ನ ಹಣಕಾಸನ್ನು ಆಶೀರ್ವದಿಸುವಂತ ಇವತ್ತು ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನ ಇಟ್ಕೊಳ್ಳಿ, ದೇವರ ಮುಂಭಾಗದಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೈಯಲ್ಲಿ 1 ರೂಪಾಯಿ ಇದೆಯಾ, 10 ರೂಪಾಯಿ ಇದೆಯಾ, 1000 ರೂಪಾಯಿ ಇದೆಯಾ, ನನಗೆ ಗೊತ್ತಿಲ್ಲ, ಏನಿದೆಯೋ ಆ ಬ್ಲೆಸ್ಸಿಂಗ್ಸ್ನ ತೆಗೆದಿಟ್ಕೊಳ್ಳಿ. ದೇವರ ಹತ್ರ ಹೇಳಿ, ಸ್ವಾಮಿ ನನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಆಶೀರ್ವದಿಸ್ತಾ ಇದ್ದೀನಿ ರಾಜ, ನನ್ನ ಕೈಯಲ್ಲಂತ ಹಣಕಾಸನ್ನು ಆಶೀರ್ವದಿಸ್ತಾ ಇದ್ದೀನಿ ರಾಜ, ನನ್ನ ಕೈಯಲ್ಲಂತ ಗೋಲ್ಡನ್ನು ಆಶೀರ್ವದಿಸ್ತಾ ಇದ್ದೀನಿ, ನನ್ನ ಆಸ್ತಿ ಪಾಸ್ತಿಗಳನ್ನ ಆಶೀರ್ವದಿಸ್ತಾ ಇದ್ದೀನಿ, ನನಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಾಹನಗಳನ್ನ ಆಶೀರ್ವದಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಆಗಲಿ ಎಂಬುದಾಗಿ ನೀವು ಪ್ರಾರ್ಥಿಸಿ ಈ ಸಮಯದಲ್ಲಿ ದೇವರು ಒಪ್ಪಿಸಿ ಕೊಡ್ತಾರೆ ಕರ್ತನೆ. ಯಾರೆಲ್ಲ ನಂಬಿಕಸ್ಥರಾಗಿ ಈ ವಿಡಿಯೋ ನೋಡಿ ಪ್ರಾರ್ಥಿಸ್ತಾ ಇದ್ದಾರೋ ಅವರ ಎಲ್ಲರ ಕೈಯಲ್ಲಿ, ಅವರ ಜೀವಿತದಲ್ಲಿ ಎಲ್ಲ ಪ್ರತಿಯೊಂದು ಹಣಕಾಸಾಗ್ಲಿಕ್ಕೆ ಕರ್ತಾನೆ, ಗೋಲ್ಡ್ ಆಗ್ಲಿಕ್ಕೆ ಕರ್ತಾನೆ ಸ್ವಾಮಿ. ಅಪ್ಪ ಕರ್ತನೆ, ಹೌದು ಸ್ವಾಮಿ, ಆಸ್ತಿ ಪಾಸ್ತಿಗಳಾಗಿರ್ಲಿಕ್ಕೆ ಕರ್ತಾನೆ, ಸಂತೋಷ ಸಮಾಧಾನವಾಗಿರ್ಲಿಕ್ಕೆ ಕರ್ತಾನೆ, ಆರೋಗ್ಯವಾಗಿರ್ಲಿಕ್ಕೆ ಕರ್ತಾನೆ ಸ್ವಾಮಿ. ಏನೆಲ್ಲ ಸೈತಾನವನ್ನ ಅದನ್ನ ಕದ್ಕೊಂಡು ಹೋಗಿ ಕತ್ತಲಲ್ಲಿ ಬಚ್ಚಿಟ್ಟಿದನೋ ಇವತ್ತು ಯೇಸು ನಾಮದಲ್ಲಿ ಅವ್ರಿಗೆ ಬಿಡುಗಡೆ ಆಗ್ಲಿಕ್ಕೆ ಕರ್ತಾನೆ ಸ್ವಾಮಿ. ಅಪ್ಪ ನೀನು ಬಿಡುಗಡೆ ಮಾಡಿದೆ, ಅದಕ್ಕಾಗಿ ಸ್ತೋತ್ರ ಕರ್ತಾನೆ ಯೇಸುವಿನ ನಾಮದ ತಂದೆ ರಾಜನೇ, ಆಮೇನ್. ಹೌದು ದೇವ ಪ್ರಿಯ ಮಕ್ಕಳೇ, ಇವತ್ತು ನಿಮ್ಮ ದೇವರು ನಿಮ್ಮ ಕಣ್ಣೀರಿಗೆ ಉತ್ತರ ಕೊಟ್ಟಿದ್ದಾರೆ. ಕತ್ತಲಲ್ಲಿ ಇದ್ದಂಥ ಜೀವಿತ ಇವತ್ತು ಬೆಳಕಾಗಿ ಮಾರ್ಪಡಲಿಕ್ಕಿದೆ. ಯಾಕಂದರೆ ಸೈತಾನ ನಿಮ್ಮ ಆಶೀರ್ವಾದನ ಕದ್ಕೊಂಡು ಹೋಗಿದ್ದ, ಇವತ್ತು ದೇವರು ಬಿಡುಗಡೆ ಮಾಡಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಆಶೀರ್ವಾದ ಹೊಂದಿದ್ದೀರಾ, ಸಂತೋಷನ ದೇವರಿಗೆ ಕೃತಜ್ಞತೆ ಇದೆ. ಹಾಲೆಲ್ಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.